ಅಷ್ಟೇ ಅಲ್ಲದೆ ಇದರಿಂದ ಬರ್ತಿರುವಂಥ ಬಾಯ್ ಪ್ರಾಡಕ್ಟು ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬೇಕಾಗುವಂಥ ವಿದ್ಯುತ್ತನ್ನು ರೈತರು ಬೆಳೆದಿರುವಂಥ ಕಬ್ಬಿನ ಸಿಪ್ಪೆಯಿಂದ ತಯಾರು ಮಾಡಿ 400 ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ ಡೀಸೆಲು ಪೆಟ್ರೋಲು. ಇದು ನಮ್ಮ ಡೀಸೆಲ್ ಪೆಟ್ರೋಲ್ ನಮ್ಮ ದೇಶದಲ್ಲಿ ಅವೈಲೇಬಲ್ ಇಲ್ಲ. ನಾವೆಲ್ಲನೂ ಇಂಪೋರ್ಟೇ ಮಾಡ್ಕೋಬೇಕು. ಕ್ರೂಡ್ ಆಯಿಲ್ ಬೇರೆ ದೇಶದವ್ರ ಮೇಲೆ ನಾವು ಅವಲಂಬನೆ ಇದ್ದೀವಿ. ಏನಾದರೂ ಒಂದು ಸಣ್ಣ ಅಳಿಲು ಸೇವೆ ಮಾಡಬೇಕು, ದೇಶದಲ್ಲಿ ಇಂಪೋರ್ಟ್ ಆಗುವಂಥ ಕ್ರೂಡ್ ಆಯಿಲನ್ನು ಕಡಿಮೆ ಮಾಡಿ ನಮ್ಮ ಜಿಲ್ಲೆಯವರು ಬೆಳೆದಿರುವಂಥ ಕಬ್ಬಿನಿಂದ ಇರ್ಬೋದು, ಮೆಕ್ಕೆಜೋಳದಿಂದ ಇರ್ಬೋದು, ಅಕ್ಕಿಯಿಂದ ಇರ್ಬೋದು, ಪುಟ್ಗ್ರೇನಿಂದ ಇರ್ಬೋದು, ಇವು ಎಲ್ಲವುಗಳನ್ನು ಕ್ರೋಢೀಕರಣ ಮಾಡಿ ನಾವೇ ಪೆಟ್ರೋಲನ್ನು ತಯಾರು ಮಾಡಿ ಇಂಪೋರ್ಟ್ ಮಾಡೋದಲ್ಲಿ ಸಮ್ ಪರ್ಸೆಂಟ್ ಅದು ಕಡಿಮೆ ಮಾಡಬೇಕಂತೇಳಿ ನಮ್ಮ ಕೇಂದ್ರದ ಹಿರಿಯರಾಗಿರುವಂಥ ಅಮಿತ್ ಶಾಜಿ ಅವ್ರ ಜೊತೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಬೇರೆ ಬೇರೆ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರೆಲ್ಲರ ಜೊತೆಗೆ, ಅವಾಗ ಹಿಂದೆ ಅನಂತಕುಮಾರ್ ಅವ್ರ ಜೊತೆ ಕರ್ಕೊಂಡು ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಕರ್ಕೊಂಡು ಒಂದು ಹೊಸ ಕೈಗಾರಿಕಾ ನೀತಿಯಲ್ಲಿ ಈ ಇಥನಾಲ್ ತಯಾರು ಮಾಡುವಂಥ ಘಟಕದ ಹೊಸದಾಗಿ ಪಾಲಿಸಿ ಮಾಡಿಸಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯಿಂದ ಅನ್ನುವಂಥದ್ದನ್ನು ಸಹಿತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇದ್ರ ಜೊತೆಗೆ ಅವತ್ತು ಏನು ಕಬ್ಬಿನ ಕಾರ್ಖಾನೆ ಇವತ್ತು ನಾವು 1 ಲಕ್ಷ ಟನ್ ಪರ್ ಡೇ ಕ್ರಷಿಂಗ್ ಕೆಪಾಸಿಟಿಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು 25 ಲಕ್ಷ ಲೀಟರ್ ಪರ್ ಡೇ ಇಥನಾಲನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿರಾಣಿ ಘಟಕದಿಂದ 25 ಲಕ್ಷ ಲೀಟರ್ ಅಂದರೆ ವಿ ಆರ್ ಪ್ರೊಡ್ಯೂಸಿಂಗ್ ಇಥನಾಲ್ ಲಾರ್ಜೆಸ್ಟ್ ಇನ್ ಏಷ್ಯಾ, ನಾಟ್ ಇನ್ ಕಂಟ್ರಿ. ಬರುವಂಥ ಇನ್ನು 2 ವರ್ಷದಲ್ಲಿ 51 ಲಕ್ಷ ಲೀಟರ್ ಪರ್ ಡೇ ನಾವು ಇಥನಾಲ್ ತಯಾರು ಮಾಡುವಂಥ ಘಟಕವನ್ನು ಎಲ್ಲ ರೀತಿಯಿಂದ ಪ್ಲ್ಯಾನ್ಗಳನ್ನು ಮಾಡಿದ್ದೀವಿ. ಈ 51 ಲಕ್ಷ ಲೀಟರ್ ಇಥನಾಲನ್ನು ನಾವು ಪ್ರಾರಂಭ ಮಾಡಿದರೆ ಇಡೀ ಜಗತ್ತಿನಲ್ಲಿ ನಾವು ಮೊದಲೇ ಸ್ಥಾನದಲ್ಲಿ ಇರ್ತೀವಿ. ಇವತ್ತು ಟಾಪ್ 3ದಲ್ಲಿ ನಾವು ಪೆಟ್ರೋಲ್ ತಯಾರು ಮಾಡುವಂಥ ಘಟಕ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಬರುವಂಥ 2 ವರ್ಷ ಇವತ್ತೆಲ್ಲ ರೋಡ್ ಮ್ಯಾಪ್ ರೆಡಿ ಇದೆ, ಬ್ಲೂ ಪ್ರಿಂಟ್ ರೆಡಿ ಇದೆ, ಎಲ್ಲ ಭೂಮಿ, ನೀರು, ವಿದ್ಯುತ್ ಎಲ್ಲವೂ ರೆಡಿ ಇದೆ. ಬರುವಂಥ 2 ವರ್ಷದಲ್ಲಿ ಜಗತ್ತಿನಲ್ಲೇ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಇಥನಾಲ್ ಮಾಡುವಂಥದ್ದಕ್ಕೆ ನಾವು ತಯಾರು ಮಾಡ್ತೀವಿ. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರೈತ ಬಾಂಧವರು ಎಲ್ಲ ಸಹಕಾರ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ನಾವು ಅಷ್ಟಕ್ಕೇ ಸುಮ್ಮನೆ ಇಲ್ಲ. ಒಂದು ಇಥನಾಲ್ ಮಾಡೋದ್ರ ಜೊತೆಗೆ ನಾವು ಆಟೋಮೊಬೈಲ್ಗೆ ಹಾಕುವಂಥ ಇಥನಾಲು ತಯಾರಾಗ್ತದೆ. ಅದ್ರ ಜೊತೆಗೆ ಏವಿಯೇಷನ್ ಫ್ಯೂಯಲ್ ಸಹಿತ ನಾವು ಇವತ್ತು ಮಾಡುವಂಥದ್ದು ಎಲ್ಲದನ್ನೂ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಬರುವಂಥ ಕೇವಲ 6 ತಿಂಗಳಲ್ಲಿ 150 ಟನ್ CNGಯನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. 150 ಟನ್ ಅಂದರೆ ಇದರಿಂದ ಯಾವುದೇ ರೀತಿಯಿಂದ ಇದು ಬರ್ತಾ ಇಲ್ಲ. ಪೊಲ್ಯೂಷನ್ ಫ್ರೀ ನಿರಾಣಿ ಹೆಸರಿಂದ ಟ್ರೂಆಲ್ಟ್ ಬಯೋನರ್ಜಿ ಜೊತೆಯಿಂದ ಬರುವಂಥ 3 ತಿಂಗಳೊಳಗಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ವಿ. 250 ಪೆಟ್ರೋಲ್ ಪಂಪ್ 1ನೇ ಹಂತದಲ್ಲಿ, 2ನೇ ಹಂತದಲ್ಲಿ 750, ಸೆಕೆಂಡ್ ಫೇಸ್ದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿಯ ಕೊಟೇಶನ್ ಉದ್ಯಮಿಯಾಗೂ ಉದ್ಯೋಗ ನೀಡುವಂಥದ್ದು. ಇನ್ಸ್ಟೆಡ್ ಆಫ್ ಎಂಪ್ಲಾಯಿ ಶುಡ್ ಬಿ ಎಂಪ್ಲಾಯರ್. ನಮ್ಮ ರಾಜ್ಯದ ಜನ, ನಮ್ಮ ಹಳ್ಳಿಯ ಜನ ಮತ್ತೊಬ್ಬರಲ್ಲಿ ಕೆಲಸಕ್ಕೆ ಹೋಗ್ಲಾರ್ದೇ ಅವರೇ ಮತ್ತೊಬ್ಬರಿಗೆ ಕೆಲಸ ಕೊಡುವಂಥವ್ರು ಆಗಬೇಕು ಅನ್ನುವಂಥ ನನ್ನದು ಏನಿದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಅಳಿಲು ಸೇವೆ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈಗಾಗಲೇ 75,000 ಕುಟುಂಬಗಳಿಗೆ 75,000 ಜನರಿಗೆ ಉದ್ಯೋಗವನ್ನು ನಿರಾಣಿ ಸಂಸ್ಥೆ ಕೊಟ್ಟಿದೆ. ಬರುವಂಥ 2 ವರ್ಷದಲ್ಲಿ 1 ಲಕ್ಷ ಜನರಿಗೆ ನಾವು ಉದ್ಯೋಗವನ್ನು ಈ ಸಂಸ್ಥೆಯಿಂದ ಕೊಡ್ತಾ ಇದ್ದಿದ್ದು ನನಗೆ ಸ್ವಲ್ಪ ಸಂತೃಪ್ತಿ ತಂದಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ.